ಡಾಕ್ಟರ್ ದೇವು ಹಡಪದ್ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ. ಮನುಷ್ಯ ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ತನಗಾಗಿ ತನ್ನ ಉಪಭೋಗಗಳಿಗಾಗಿ ತನ್ನ ಜೀವನವನ್ನ ಸಾಗಿಸ್ತಾನೆ. ಈಗಿನ ಕಾಲದಲ್ಲಿ ತನ್ನ ಹಾಗೂ ತನ್ನ ಕುಟುಂಬವನ್ನ ಸಾಗಿಸುವುದೇ ಕಷ್ಟಕರವಾದ ಕೆಲಸ. ಈ ಜಗತ್ತಿನಲ್ಲಿ ತಾನು ಜೀವನ ನಡೆಸಿ ತನ್ನಿಂದ ಪರರಿಗೂ ಸಹಾಯ ಹಸ್ತ ನೀಡಿ ಜೀವನವನ್ನ ನಡೆಸುತ್ತಾ ಬಂದಿರುವುದರಲ್ಲಿ ಮುಂಡರಗಿಯ ಶಿವು ಲಕ್ಕಿ ಮೇನ್ ಪಾರ್ಲರ್ ನ ಮಾಲೀಕರಾದ ದೇವು ಹಡಪದವರು ಒಬ್ರು ಎಂದ್ರೆ ತಪ್ಪಾಗಲಾರದು. ಮುಂಡರಗಿ ಪಟ್ಟಣದ ಕೆಬಿ ಹತ್ತಿರ ಇರುವ ಶಿವು ಲಕ್ಕಿ ಮೇನ್ ಪಾರ್ಲರ್ ಅನ್ನು ಚಾಲನೆ ಮಾಡಿ 15 ವರ್ಷ ಕಳೆದಿದ್ದು ಇವರು ಪ್ರತಿ ವರ್ಷ ಶಲೂನಿನ ವಾರ್ಷಿಕೋತ್ಸವದ ನಿಮಿತ್ತ ವೀರೇಶ್ವರ ಪುಣ್ಯಾಶ್ರಮದಲ್ಲಿರುವಂತಹ ಅಂಧ ಅನಾಥ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅದಲ್ಲದೆ ಪಟ್ಟಣದಲ್ಲಿ ಗ್ರಾಮಗಳಲ್ಲಿ ಯಾರಾದರೂ ಬುದ್ಧಿಮಾಂದ್ಯ ಅಂಧ ಅನಾಥ ಕಂಡರೆ ಅವರನ್ನ ಕರೆತಂದು ಉಚಿತ ಕ್ಷೌರ ಸೇವೆ ಮಾಡಿ ಅವರಿಗೆ ಅನ್ನ ಬಟ್ಟೆ ಇತ್ಯಾದಿಗಳನ್ನು ನೀಡಿ ಅವರನ್ನ ಅನಾಥಾಶ್ರಮಗಳಿಗೆ ಬಿಟ್ಟು ಬರುವ ಪ್ರವೃತ್ತಿ ಇವರದಾಗಿದೆ. ಅಂಧ ಅನಾಥ ವಿಕಲಚೇತನರು ಕಂಡ್ರೆ ಸಾಕು ಅವರ ಸೇವೆಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಡುತ್ತೇನೆ ಎನ್ನುವ ಮನೋಭಾವದವರು ಇವರು. ಅಷ್ಟೇ ಅಲ್ಲದೆ ಇವರು ಮುಂಡರಗಿಯ ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲೇ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯು 15 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಮದ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸುಮಾರು 70ಕ್ಕೂ ಹೆಚ್ಚು ಜನ ಮದ್ಯ ವ್ಯಸನಿಗಳಿಗೆ ಉಚಿತವಾಗಿ ಕ್ಷೌರ ಸೇವೆ ಮಾಡಿದ್ದು ಉದಾಹರಣೆ ಇದೆ. ಯಾರಾದರೂ ತೊಂದರೆಯಲ್ಲಿದ್ದಾರೆ ಎಂದು ತಿಳಿದ್ರೆ ಸಾಕು ತಕ್ಷಣ ಸ್ಥಳಕ್ಕೆ ಧಾವಿಸಿ ತನ್ನ ಕೈಲಾದ ಸಹಾಯ ಮಾಡಿ ಬರುತ್ತಾರೆ. ಇಂದಿನ ದಿನಮಾನಗಳಲ್ಲಿ ಪ್ರಚಾರಕ್ಕೋಸ್ಕರ ಬೇರೆ ಬೇರೆ ಕಾರ್ಯಗಳ ಮಾಡುವವರ ಮಧ್ಯೆ ಯಾವುದೇ ಫಲಾಫಲಗಳ ನಿರೀಕ್ಷೆ ಇಲ್ಲದೆ ದೃಷ್ಟಿ ವಿಕಲಚೇತನರ ಸೇವೆಯಲ್ಲಿ ನಿರತರಾಗಿರುವುದು ಒಂದು ವಿಶೇಷ. ಇವರು ಪ್ರತಿ ವರ್ಷ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವ ಪ್ರೋತ್ಸಾಹ ಧನವನ್ನು ನೀಡಿ ನೋಟ್ ಪುಸ್ತಕ ನೀಡುವ ಇವರ ಹೃದಯ ಶ್ರೀಮಂತಿಕೆ ಅಮೋಘವಾದದ್ದು. ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಅಂಗವಿಕಲರಿಗೆ ಉಚಿತ ಕ್ಷೌರ ಸೇವೆ ಮಾಡುವುದು ಇಂದಿಗೂ ಪರಿಪಾಠವಾಗಿದೆ. ಇವರಲ್ಲಿ ತುಂಬಾ ವಿಶೇಷವಾದದ್ದು ಎಂದ್ರೆ ರಕ್ತದಾನ ಮಾಡುವುದು. ಅವರಿವರು ಎನ್ನದೆ ಯಾರಿಗೆ ಬೇಕಾದ್ರೂ ರಕ್ತ ಬೇಕೆಂದರೆ ಸಾಕು ತಕ್ಷಣ ಸ್ಥಳಕ್ಕೆ ಬಂದು ರಕ್ತ ನೀಡಿ ಬರುವಂತಹ ಗುಣ ಅವರದು. ಇವರು ಇಲ್ಲಿಯವರೆಗೂ ಸತತ 25 ಬಾರಿ ರಕ್ತದಾನ ಮಾಡಿದ್ದಾರೆ. ಇವರಿಗೆ 100 ಬಾರಿ ರಕ್ತದಾನ ಮಾಡಬೇಕೆಂಬ ಹೆಬ್ಬಯಕೆ ಇದೆ. ಇವರು ರಾಜಕೀಯ ರಂಗದಲ್ಲೂ ಸಹ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಬೀಡನಾಳ ಗ್ರಾಮ ಪಂಚಾಯಿತಿಗೆ ತಿಪ್ಪಾಪುರ ಗ್ರಾಮದಿಂದ ಜನಮೆಚ್ಚಿದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಗೊಂಡು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡು ಗ್ರಾಮವನ್ನ ಮಾದರಿ ಗ್ರಾಮ ಮಾಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಮನೆಗೊಂದು ಶೌಚಾಲಯ ಕಟ್ಟಿಸಿಕೊಳ್ಳುವಲ್ಲಿ ಕಾರ್ಯಕ್ರಮವನ್ನ ನೆರವೇರಿಸಿ ಗ್ರಾಮಸ್ಥರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಪ್ರತಿಯೊಬ್ಬರು ಸ್ವಂತ ಶೌಚಾಲಯ ಕಟ್ಟಿಸಿಕೊಳ್ಳುವಲ್ಲಿ ಕಾರಣೀಭೂತರಾಗಿದ್ದಾರೆ. ಪರೋಕ್ಷ ವಿವಿಧೋದ್ದೇಶಗಳ ಸೇವಾ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಅದರ ಅಂಗ ಸಂಸ್ಥೆಗಳಾಗಿ ಪಾರ್ವತ್ಯಮ್ಮ ಗ್ರಾಮೀಣ ಮಹಿಳಾ ಸೇವಾ ಸಂಘ ತಿಪ್ಪಾಪುರ ಎನ್ನುವ ಸಂಘವನ್ನ ಹುಟ್ಟುಹಾಕಿ ಸಂಘ ಸಂಸ್ಥೆಗಳ ಮುಖಾಂತರ ಸಮಾಜ ಸೇವಾ ಕಾರ್ಯ ಕೈಗೊಂಡು ಗುಡಿಸಲ ನಿವಾಸಿಗಳಿಗೆ ಮತ್ತು ಗ್ರಾಮದಲ್ಲಿ ಕರೋನಾ ಸಂದರ್ಭದಲ್ಲಿ ಧಾನ್ಯಗಳನ್ನು ನೀಡುವುದು ಮತ್ತು ಅಸ್ಪೃಶ್ಯತೆ ನಿವಾರಣಾ ಜಾಗೃತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಜಯಂತಿಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಕಾರ್ಯ, ನೇತ್ರದಾನ ಶಿಬಿರ, ನೇತ್ರ ತಪಾಸಣೆ ಮುಂತಾದವುಗಳನ್ನು ಏರ್ಪಡಿಸಿ ಕುಟುಂಬದ ಸರ್ವಶ್ರೀ ಮಾತೃಶ್ರೀ ಶ್ರೀಮತಿ ಪಾರ್ವತಮ್ಮನವರ ಕೃಪಾಶೀರ್ವಾದದಿಂದ ಸಹೋದರ ಶ್ರೀಮತಿ ಕಸ್ತೂರಮ್ಮ ಶ್ರೀ ಸುರೇಶ್ ಹಡಪದ್, ಶ್ರೀಮತಿ ಗೀತಾ ಶ್ರೀ ಶಿವಾನಂದ ಹಡಪದ್ ಮತ್ತು ದೇವು ಹಡಪದ್ರವರ ಧರ್ಮಪತ್ನಿ ಶ್ರೀಮತಿ ಶಾರದಾ ಹಡಪದ್, ರೂಪಾ ಹಡಪದ್ರವರ ಸಲಹೆ ಸಹಕಾರ ಪ್ರೋತ್ಸಾಹದೊಂದಿಗೆ ಇವರ ಸರ್ವ ಕಾರ್ಯಗಳಿಗೂ ಬೆನ್ನೆಲುವಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿರುವುದು ವಿಶೇಷವಾಗಿದೆ. ಈ ಕುಟುಂಬದ ಸದಸ್ಯರು ತಿಪ್ಪಾಪುರ ಗ್ರಾಮದ ಕೃಷ್ಣ ಪಾರ್ವತಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ನೇತ್ರದಾನ ಮಾಡಿದ್ದು ಇಂದಿಗೂ ಶ್ಲಾಘನೀಯ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ.